ಪೂರ್ಣಚಂದ್ರ ತೇಜಸ್ವಿ ಕನ್ನಡ ಸಾಹಿತ್ಯದ ಒಂದು ಅದ್ಭುತ ಹೆಸರು. ಅವರ ಜುಗಾರಿ ಕ್ರಾಸ್ ಕಾದಂಬರಿ ಪಶ್ಚಿಮ ಘಟ್ಟದ ಕಾಡಿನ ಗರ್ಭದಲ್ಲಿ ಅರಳಿದ ಕಥೆ. ಅಲ್ಲಿನ ಪ್ರಕೃತಿಯೇ ಒಂದು ಪಾತ್ರವಾಗಿ ಮನುಷ್ಯರ ಬದುಕಿನ ಜತೆ ಹೆಣೆದುಕೊಂಡಿದೆ. ಅಪಾಯದ ಅಂಚಿನಲ್ಲಿ ಮನುಷ್ಯನ ಸಾಹಸ. ಕಾನನದ ಮೌನ. ಜುಗಾರಿ ಕ್ರಾಸ್ ಎನ್ನುವ ಜಾಗವು ಒಂದು ವಿಚಿತ್ರ ಮತ್ತು ಅಪಾಯಕಾರಿ ಸ್ಥಳ. ಇಲ್ಲಿ ಯಾವಾಗೂ ಅಪಘಾತಗಳು, ಕಳ್ಳತನಗಳು ಮತ್ತು ವಿಚಿತ್ರ ಘಟನೆಗಳು ನಡೆಯುತ್ತವೆ. ಒಂದು ದಿನ ಕೆಲವು ಜನರು ಈ ಜಾಗದಲ್ಲಿ ಸೇರುತ್ತಾರೆ. ಅವರಲ್ಲಿ ಒಬ್ಬನು ಅನುಮಾನಾಸ್ಪದ ವ್ಯಕ್ತಿ. ಅವನು ದೊಡ್ಡ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ. ಕತ್ತಲಲ್ಲಿ ಹೆಜ್ಜೆಗಳು, ರಹಸ್ಯದ ಭಾರ. ಕಾಡಿನ ಮಧ್ಯೆ ಮಳೆ, ಕತ್ತಲೆ, ಕಥೆ ಹೆಚ್ಚು ತೀವ್ರವಾಗುತ್ತದೆ. ಕೊನೆಯಲ್ಲಿ ಯಾರು ಸತ್ಯವಂತರು, ಯಾರು ಲಾಭಕ್ಕಾಗಿ ಏನು ಮಾಡುತ್ತಾರೆ ಎಂಬುದು ಬಹಿರಂಗವಾಗುತ್ತದೆ. ಮಾನವನ ಸ್ವಭಾವ, ಲಾಭಾಸಕ್ತಿ, ಭಯ ಮತ್ತು ನಂಬಿಕೆಯ ನಡುವೆ ಸಂಘರ್ಷವೇ ಈ ಕಥೆಯ ಮೂಲ. ದಟ್ಟವಾದ ಕಾಡಿನ ಮಧ್ಯೆ ಆ ಹಳೆಯ ಬಂಗಲೆ ನಿಂತಿತ್ತು. ಹೊರಗೆ ಮಳೆ ಅಬ್ಬರಿಸುತ್ತಿದ್ದರೆ ಒಳಗೆ 4 ವ್ಯಕ್ತಿಗಳು ಕುಳಿತಿದ್ದರು. ಹಣದ ಚೀಲಕ್ಕೆ ಕೈ ಹಾಕಿದಾಗ ಎಲ್ಲರ ಕಣ್ಣಲ್ಲೂ ಒಂದು ವಿಚಿತ್ರ ಹೊಳಪಿತ್ತು. ಅಲ್ಲಿಯವರೆಗೆ ಗೆಳೆಯರು ಎಂದು ಕರೆದುಕೊಳ್ಳುತ್ತಿದ್ದವರ ನಡುವೆ ಅನಿವಾರ್ಯವಾಗಿ ಮೌನ ಆವರಿಸಿತು. ಒಬ್ಬರನ್ನೊಬ್ಬರು ನಂಬದ ಸ್ಥಿತಿ. ಪಕ್ಕದಲ್ಲಿದ್ದವನು ಸುಮ್ಮನಿದ್ದರೂ ಅವನು ತನ್ನ ಕುತ್ತಿಗೆಗೆ ಚೂರಿ ಹಾಕಬಹುದು ಎಂಬ ಭಯ ಪ್ರತಿಯೊಬ್ಬರನ್ನು ಕಾಡತೊಡಗಿತು. ಜುಗಾರಿ ಕ್ರಾಸ್ ಅಡವಿಯಂಚಿನ ರಹಸ್ಯ ತಾಣ. ಮಂಜು ಮುಸುಕಿದ ಮೌನದ ಹಾದಿ, 1000 ಕಥೆಗಳ ಹೊತ್ತ ಗೀತೆ. ಪ್ರಕೃತಿಗೂ ಮನುಷ್ಯನ ಆಸೆಗೂ ಇಲ್ಲಿ ನಡೆಯುತ್ತಿದೆ ಒಂದು ಜೂಜು. ತೇಜಸ್ವಿಯವರ ಕಾದಂಬರಿ ಜುಗಾರಿ ಕ್ರಾಸ್. ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡಿದ್ದು ಕೇವಲ ಒಂದು ಸಣ್ಣ ತುಣುಕು ಮಾತ್ರ. ಅಸಲಿ ಆಟ ಇನ್ನು ಮುಂದೆ ಇದೆ. ಜುಗಾರಿ ಕ್ರಾಸ್ ಕಥೆಯ ಒಳಗೆ ಅಡಗಿರುವ ಆ ಭಯಾನಕ ರಹಸ್ಯಗಳು, ನಿಗೂಢ ತಿರುವುಗಳು ಮತ್ತು ಬೆಚ್ಚಿ ಬೀಳಿಸುವ ಸತ್ಯಗಳು ಇನ್ನು ಹೊರಬರಬೇಕಿದೆ. ಕಥೆ ಎಲ್ಲಿಗೆ ಬಂದು ನಿಂತಿದೆ ಅಂದುಕೊಂಡಿದ್ದೀರೋ ಅಲ್ಲಿಂದಲೇ ಹೊಸ ಅಧ್ಯಾಯ ಶುರುವಾಗಬೇಕೆ? ಆ ಕೌತುಕದ ಮುಂದಿನ ಭಾಗವನ್ನು ಮಿಸ್ ಮಾಡಬಾರದೆ? ಹಾಗಿದ್ದರೆ ತಡ ಮಾಡಬೇಡಿ, ಈಗಲೇ HBD ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಬೇಡಿ. ಜುಗಾರಿ ಕ್ರಾಸ್ನ ಮುಂದಿನ ರಹಸ್ಯ ನಿಮ್ಮನ್ನು ಕಾಯುತ್ತಿದೆ.